ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರ್ಕೆ ಪುರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ಗೆ ಮೈದಾ, ಚುಟಿಕೆ ಉಪ್ಪು, ಕಲಿಸ್ಕೊಳ್ಳೋಕ್ಕೆ ಸಕ್ಕರೆ ಪುಡಿ, ತುಪ್ಪ, ನೀರು. ಮೊದಲಿಗೆ ಒಂದು ಬೋಸಿಗೆ ಮೈದಾ, ನೀರು, ಒಂದು ಚಿಟಿಕೆ ಉಪ್ಪು ಹಾಕೊಂಡು ಚಪಾತಿ ಇಟ್ಟು ಅದಕ್ಕೆ ಕಲಿಸ್ಕೋಬೇಕು. ಯಾವುದೇ ರೀತಿ ಗಂಟು ಇರಬಾರ್ದು. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಚಪಾತಿ ಅದಕ್ಕೆ ಬರಬೇಕು, ತುಂಬ ಗಟ್ಟಿ ಆಗಬಾರ್ದು, ಒತ್ತಕ್ಕೆ ಕಷ್ಟ ಆಗುತ್ತೆ. ಇಟ್ಟು ಕಲಸಿದ ನಂತರ ಈ ರೀತಿ ಸಣ್ಣ ಸಣ್ಣ ರೌಂಡಕ್ಕೆ ಇಟ್ಗಳನ್ನ ಸಪ್ರೇಟಾಗಿ ಕಟ್ಕೋಬೇಕು ಲಟ್ಟರ್ಸೋಕ್ಕೆ. ಇಲ್ಲಿ ನೋಡಿ ಹೇಗೆ ಲಟ್ಟಿಸ್ತಾ ಇದ್ದೀವಿ ಅಂತ. ಒಂದು ಸ್ವಲ್ಪ ಕೆಳಗಡೆಗೆ ಹಸಿಟ್ಟು ಹಾಕಿ ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕು. ನೋಡಿ ಇದೇ ರೀತಿ ಏಳು ಲೇಯರ್ ಮಾಡ್ಕೋಬೇಕು. ಇದು ಕಿತ್ತೋದ್ರೂ ಪರವಾಗಿಲ್ಲ, ಏನಾಗಲ್ಲ. ಇದನ್ನ ಚಪಾತಿ ಏನಿರುತ್ತೆ ಚಪಾತಿ ಸೈಜ್ಗೇನು ಬೇಡ, ದೊಡ್ಡಕ್ಕೆ ಬೇಕು, ತೆಳುವಾಗಿ ಬೇಕು, ನೆಲ ಕ್ಲೀನಾಗಿರಬೇಕು. ಇದೇ ರೀತಿ ಮಾಡ್ಕೋಬೇಕು. ಎಲ್ಲನೂ ಅಗ್ಲಕ್ಕೆ ಮಾಡ್ಕೋಬೇಕು, ತೆಳುವಾಗಿ ಮಾಡ್ಕೋಬೇಕು. ನೋಡಿ ಯಾವ ಥರ ಮಾಡ್ಕೋತಾ ಇದ್ದೀವಿ ಅಂತ. ನೋಡಿ ಇದೇ ರೀತಿ ಏಳು ಥರ ಮಾಡ್ಕೋಬೇಕು. 7 ಪೀಸ್ ಮಾಡ್ಕೋಬೇಕು, 7 ಲೇಯರ್ ಮಾಡ್ಕೋಬೇಕು. ನೋಡಿ ಎಷ್ಟು ತೆಳು ಒತ್ತುತ್ತಾ ಇದ್ದೀನಿ ಅಂತ. ಇದು ನೆಲದಲ್ಲೇ ಮಾಡ್ಕೊಂಡ್ರೆ ಬೆಟರ್, ಯಾಕಂದರೆ ಚಪಾತಿ ಮಣೆ ಚಿಕ್ಕದಾಗಿರುತ್ತೆ. ಪ್ಲೇನ್ ಸರ್ಫೇಸಲ್ಲಿ ಮಾಡಿ ಆದಷ್ಟು. ಈಗ ನೋಡಿ ಯಾವ ಥರ ಬಂದೈತೆ, ಎಷ್ಟು ಅಗ್ಲಕ್ಕೆ ಮಾಡ್ಕೋತಾ ಇದ್ದೀವಿ ಅಂತ. ಈಗ ಹಸಿಟ್ಟು ಹಾಕೋತಾ ಇದ್ದೀನಿ. ಇದೇ ರೀತಿ 7 ಲೇಯರ್ ಮಾಡ್ಕೋಬೇಕು. ಅನ್ನಿವನ್ ಆಗಿದ್ದರೂ ಪರವಾಗಿಲ್ಲ, ಚಪಾತಿ ಥರನೇ ಶೇಪಾಗಿ ಬರಬೇಕು ಅಂತ ಏನಿಲ್ಲ. ಇದು ರೌಂಡಿಗೆ ಬರಬೇಕು ಅಂತ ಏನು ಇಂಟೆನ್ಷನ್ ಏನಿರೋದಿಲ್ಲ ಇಲ್ಲಿ. ಮುಂದಕ್ಕೆ ಕಟ್ ಮಾಡ್ಕೊತೀವಲ್ವ, ಅದಕ್ಕೆ ಏನು ರೌಂಡಾಗಿ ಏನು ಬೇಡ ಇದು. ನೋಡಿ ಒಂದೊಂದು ಲೇಯರ್ಗೂ ಈ ಥರ ತುಪ್ಪ ಹಚ್ಚಬೇಕು. ನಂದಿನಿ ತುಪ್ಪ ಯೂಸ್ ಮಾಡ್ತಿರೋದು ನಾನು, ಡಾಡಾ ತುಪ್ಪ ಯೂಸ್ ಮಾಡ್ತಾಯಿಲ್ಲ. ಎಲ್ಲ ಲೇಯರ್ಗೂ ಈವನಾಗಿ ಸ್ಪ್ರೆಡ್ ಮಾಡಬೇಕು. ತುಪ್ಪನ ಈ ರೀತಿ ಸ್ಪ್ರೆಡ್ ಮಾಡಿ ನೀಟಾಗಿ 1 by 1 ಲೇಯರಿಂಗ್ ಮಾಡಬೇಕು. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ತುಂಬ ತೆಳುವಾಗಿ ತಡ್ಕೋಬೇಕು. ನೋಡಿ ಈಗ ಮೇಗಡೆ ಹಾಕ್ತಾಯಿದ್ದೀನಿ. ಈಗ ಈ ಲೇಯರ್ಗೂ ತುಪ್ಪ ಸವರಬೇಕು, ಈವನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ತುಪ್ಪ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ನೋಡಿ ಯಾವ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಅಂತ. ತುಪ್ಪ ಜಾಸ್ತಿನೂ ಹಾಕೊಂಬಾರ್ದು. ಈಗ 2 ಲೇಯರ್ ಆಯಿತು. 3ನೇ ಲೇಯರ್ ತಗೊಂಡಿದ್ದೀನಿ. ನೋಡಿ ಈಗ 3ನೇ ಲೇಯರ್ ತಗೊಂಡಿದ್ದೀನಿ. 3ನೇ ಲೇಯರ್ ಹಾಕೋತಾ ಇದ್ದೀನಿ. ಈ ಲೇಯರ್ಗೂ ತುಪ್ಪ ಹಾಕಬೇಕು. ನೀಟಾಗಿ ಈವನಾಗಿ ಹಾಕ್ಬೇಕು ಇದಕ್ಕೂ. ನೋಡಿ ಎಲ್ಲದು ಅನ್ಈವನಾಗಿ ಐತೆ ಲೇಯರ್ಸ್ ಎಲ್ಲ ಕಡೆ ಸುತ್ತ ಬಳ್ಕೋಬೇಕು ತುಪ್ಪನ ನೀಟಾಗಿ, ಒಂದೇ ಕಡೆ ಹಾಕ್ಬಾರ್ದು. ನೋಡಿ ಅದೇ ಥರ 4th ಲೇಯರ್ ತಗೊಂಡಿದ್ದೀನಿ. 4th ಲೇಯರ್ಗೂ ಸೇಮ್ ತುಪ್ಪನ ಹಚ್ಕೋಬೇಕು ನೀಟಾಗಿ. ಇದು ನೋಡಿ ಕಿತ್ತೋಗಿರು ನಾನು ಹಾಕಿದ್ದೀನಿ. ಒಂದು ಸ್ವಲ್ಪ ಕಿತ್ತೋಗಿರು ಪರವಾಗಿಲ್ಲ, ಹಾಕೊಂಡ್ರು ಏನು ಪರವಾಗಿಲ್ಲ. ಅದನ್ನ ಕಟ್ ಮಾಡ್ತೀವಲ್ಲ ನೆಕ್ಸ್ಟ್ ಹೊತ್ತಕ್ಕೆ. ನೋಡಿ ಇವನ್ನಾಗಿ ತುಪ್ಪ ಹಾಕೋತಾ ಇದ್ದೀನಿ. ಈಗ 4 ಲೇಯರ್ ಆಗೈತೆ. ನಿಮಗೆ ಲೇಯರ್ ಕಮ್ಮಿ ಬೇಕು ಅಂತಂದರೆ 4 ಲೇಯರ್ ಆದರೂ ಸರಿಯೇ. ನನಗೆ ಲೇಯರ್ ಜಾಸ್ತಿ ಬೇಕು, ಅದಕ್ಕೆ 7 ಲೇಯರ್ ಹಾಕ್ತಾಯಿದ್ದೀನಿ. ನೋಡಿ ಹಾಗೆ ವರ್ಕೆ ಪುರಿಗೆ ವರ್ಕೆ ಜಾಸ್ತಿ ಬೇಕು ಅಂದರೆ ಎಷ್ಟು ವರ್ಕೆ ಬೇಕು ಅನ್ನೋದು ಡಿಸೈಡ್ ಮಾಡ್ಕೊಳ್ಳಿ ನೀವು. ನಾನು 7 ಹಾಕಿದ್ದೀನಿ ಇಲ್ಲಿ.
ಈಗ ತಿರ್ಗಾ ಇನ್ನೊಂದು ಹಾಕ್ತಿದ್ದೀನಿ, ಐದನೇದು ಅಷ್ಟೇ ಅದೇ ಥರ ಮಾಡ್ತಾಯಿದ್ದೀನಿ. ತುಪ್ಪ ತಗೊಂಡು ನೀಟಾಗಿ ಹಚ್ಕೋಬೇಕು. ಒಂದೊಂದು ಲೇಯರ್ಗೂ ನಂದಿನಿ ತುಪ್ಪನೇ ಯೂಸ್ ಮಾಡ್ತಾಯಿರೋದು. ಬೇಕಾದ್ರೆ ನೀವು ಬೇರೆ ಮನೇಲಿ ಮಾಡಿರೋ ತುಪ್ಪನೂ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಯೂಸ್ ಮಾಡ್ತಾಯಿರೋದು ನಂದಿನಿ ತುಪ್ಪ. ಒಬ್ಬೊಬ್ಬರು ಡಾಲ್ಡಾ ಯೂಸ್ ಮಾಡ್ತಾರೆ, ನಾವಿಲ್ಲಿ ಯೂಸ್ ಮಾಡ್ತಾಯಿರೋದು ನಂದಿನಿ ತುಪ್ಪ. ಮನೆ ತುಪ್ಪ ಆದರೂ ಓಕೆ, ಇನ್ನೂ ಪ್ಯೂರ್. ನೋಡಿ 6ನೇ ಲೇಯರ್ ಹಾಕಿದ್ದೀನಿ, ಅದಕ್ಕೂ ತುಪ್ಪ ಬಳಿತಾಯಿದ್ದೀನಿ. ನೀಟಾಗಿ ಈವನಾಗಿ ಬಳಿಬೇಕು. ಇದೇ ರೀತಿ ಎಲ್ಲ ಲೇಯರ್ಗೂ ಮಾಡಬೇಕು, ನೀಟಾಗಿ ಹಚ್ಕೋಬೇಕು. ನೆಕ್ಸ್ಟ್ ಈ ರೀತಿ ರೋಲ್ ಮಾಡ್ತಾ ಹೋಗಬೇಕು ನಿಧಾನಕ್ಕೆ ಲೇಯರ್ನ ಎಲ್ಲ. ಸಾಫ್ಟ್ ಹ್ಯಾಂಡಲ್ ಮಾಡಬೇಕು. ಈಗ ನೀಟಾಗಿ ಮೊದಲನೇ ಸೈಡಲ್ಲಿರೋದನ್ನೆಲ್ಲ ತೆಗಿಬೇಕು, ಅದು ವೇಸ್ಟು. ಎಂಡಲ್ಲಿರೋದು ಸೈಡಲ್ಲಿರೋದು ತೆಗಿಬೇಕು, ವೇಸ್ಟ್ ಅದು. ಈಗ ಒಂದು ಶಾರ್ಪ್ ಇದು ಚಾಕುನಿಂದ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಅಂತ. ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನೋಡ್ಕೊ ಕಟ್ ಮಾಡಿ. ಅಗಲ ಬೇಕು ಅಂದರೆ ಅಗಲ, ದಪ್ಪ ಬೇಕು ಅಂದರೆ ದಪ್ಪ. ಶಾರ್ಪಾಗಿರಬೇಕು ಕಟ್ಟಾಗಲ್ಲ ಅಂದರೆ. ನೋಡಿ ಹಾಗೆ ಚಾಕು ಶಾರ್ಪಾಗಿದ್ದರೆ ನೀಟಾಗಿ ಕಟ್ಟಾಗುತ್ತೆ ಬೇಗ. ನಾನಿಲ್ಲಿ ಕಟ್ ಮಾಡ್ಕೊತಾ ಇರೋದು 9 ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ, 9ರಿಂದ 10. ಒಂದು ಲೇಯರ್ಗೆ ಎಷ್ಟಾಗುತ್ತೆ ಅಷ್ಟು ನೋಡಿ ನೀಟಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡಿದ್ಮೇಲೆ ಅದನ್ನ ನೀಟಾಗಿ ರೌಂಡ್ ಶೇಪಲ್ಲಿ ತಟ್ಕೋಬೇಕು ತಿರ್ಗಾ. ಅದಾದಮೇಲೆ ಪ್ರೆಸ್ಸಿಂಗ್ ಮಿಷಿನಲ್ಲಿ ಒತ್ಕೋಬೇಕು. ಪೂರಿ ಒತ್ತುತ್ತೀವಲ್ಲ ಅದು ಮಿಷಿನು. ಒತ್ತಾದಮೇಲೆ ಕಾಯ್ದಿರೋ ಎಣ್ಣೆಗೆ ಬಿಡಬೇಕು, ಒಂದಾದಮೇಲೆ ಯಾವಾಗಲೂ ಲೋ ಫ್ಲೇಮಲ್ಲೇ ಇರಬೇಕು ಉರಿ. ನೋಡಿ ಎಲ್ಲನ ಆ ಕಡೆ ಈ ಕಡೆ ದಬಾಕಬೇಕು. ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಬೇಕು. ಬೆಂದಾದಮೇಲೆ ಸೋರಿಸ್ಕೋಬೇಕು, ಎಣ್ಣೆಲ್ಲಂತೂ ಸೋರಿಸಿ. ಈಗ ನೋಡಿ ಬೆಂದೈತೆ ಎಲ್ಲ ಕೆಳಗಡೆ ಹೋಗೈತೆ ನೋಡಿ, ಎಲ್ಲ ಪೂರಿಗಳೆಲ್ಲ ಕೆಳಗಡೆ ಹೋಗೈತೆ. ಆವಾಗ ಬೆಂದೈತೆ ಅಂತ ಅರ್ಥ. ಏನೂ ಸೌಂಡ್ ಬರಲ್ಲ. ಎಲ್ಲನೂ ಸೋಸಿ ಎಣ್ಣೆಯಿಂದ ತೆಗೆದು ಸೋಸಿ ಒಂದು ಪ್ಲೇಟ್ ಇಟ್ಕೊಂಡು ಸಕ್ಕರೆ ಪುಡಿನ ಉದ್ದಿಸ್ಬೇಕು. ನೋಡಿ ಯಾವ ಥರ ಐತೆ ಪೂರಿಗಳೆಲ್ಲ, ಯಾವ ಥರ ನೀಟಾಗಿ ಸೋಸ್ಕೋಬೇಕು. ಈಗ ನೋಡಿ ನಾನು ಸಕ್ಕರೆ ಹಾಕಿದ್ದೀನಿ, ಸಕ್ಕರೆ ಪುಡಿನ ನೀಟಾಗಿ ಈವನಾಗಿ ಉದುರಿಸ್ಕೋಬೇಕು. ನಂಗೆ ಸಕ್ಕರೆ ಪುರಿಗೆ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ. ನೀವೇನೋ ಹೆಲ್ತ್ ಕಾನ್ಷಿಯಸ್ ಆಗಿದ್ರೆ ಕಮ್ಮಿ ಉದುರಿಸ್ಕೊಳ್ಳಿ ಸಕ್ಕರೆ ಪುರಿನ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಲೇಯರ್ಗಳೆಲ್ಲ ಚೆನ್ನಾಗಿ ಬಂದೈತೆ. ಯಾವ ಥರ ಐತೆ. ನಿಮಗೇನೋ ಶುಗರ್ ಏನೋ ಇದ್ದರೆ ಕಮ್ಮಿ ಹಾಕೊಳ್ಳಿ ಶುಗರ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ ಲೈಫ್ ಚಾನಲ್.